ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ. ಇಲ್ಲೊಬ್ಬರು ವ್ಯಕ್ತಿ ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ತುಂಬಾ ಹೊತ್ತಾಗಿದೆಯಂತೆ ಇಲ್ಲಿಗೆ ಬಂದು. ಬಟ್ ನಾನು ಎಲ್ಲೋ ಹೊರಗಡೆ ಹೋಗಿದ್ದ ಕಾರಣ ನಾನು ಬರೋದಕ್ಕಾಗಿಲ್ಲ. ಅವರು ಒಳಗಡೆನೂ ಬಂದಿಲ್ಲ. ಆ ವ್ಯಕ್ತಿ ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಯೂಟ್ಯೂಬ್, ಇನ್ಸ್ಟಾಗ್ರಾಮು ಪ್ರತಿಯೊಂದು ಪೇಜ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ. ಆ ವ್ಯಕ್ತಿ ಯಾರು, ಆ ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇರೋದಾದ್ರೂ ಯಾಕೆ, ಅದನ್ನ ಕೇಳ್ತಾ ಹೋಗೋಣ. ಸೊ ಯಾವ ಊರಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ನನಗಿಲ್ಲ. ನೋಡಿರ್ಬೋದು. ಅಲ್ಲೇ ಟೈಮ್ ಎಷ್ಟಾಗಿದೆ ನನಗೆ ಸರಿಯಾಗಿ ನೆನಪಿಲ್ಲ. ಆಗಿರ್ಬೋದು ಒಂದು 10 ಮಿನಿಟ್ ಆಗಿರ್ಬೋದು. 10 ಗಂಟೆ ಆಯ್ತಾ? 10:30 ಆಗಿದೆ. ಭಾಳ ಬೇಜಾರಾಗುತ್ತೆ. ಯಾಕಂದರೆ ಒಂದು ಅನಾಥಾಶ್ರಮ ನಡೆಸೋದು ಎಷ್ಟು ಕಷ್ಟ ಅಂದರೆ, ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಸಾಕಷ್ಟು ಜನ ಬಂದ್ಬಿಡ್ತಾರೆ. ಸೊ ಅವ್ರಿಗೊಂದು ದಾರಿ ತೋರಿಸ್ಬೇಕಾದ್ರೆ ನಮ್ಮೆಲ್ಲರೂ ಕರ್ತವ್ಯ. ಹಂಗೆ ಬಂದ್ಬಿಟ್ರು ಅಂತ ಅವ್ರನ್ನ ಕಳ್ಸೋದಕ್ಕೂ ಆಗೋದಿಲ್ಲ. ಅನ್ನೋರೇ ಯಾಕಣ ಇಲ್ಲಿ ಕೂತಿದ್ರಿ? ನಮ್ಮನ್ನು ನೋಡ್ಬೇಕು ಅಂತಣ್ಣ. ಏನು ಇಷ್ಟಣ್ಣ? ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ. ಯಾವ ಊರು ನಿಮ್ಮದು? ಕುಣಿಗಲ್ ಹತ್ರ. ಕುಣಿಗಲ್. ಆಲಪ್ಪನ ಗುಡ್ಡೆ. ಆಲಪ್ಪನ ಗುಡ್ಡೆ ಹತ್ರನೇ ಮನೆ ಇರೋದಾ? ಏನು ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀರಲ್ಲ? ಎಲ್ಲಿರೋದು, ಎಲ್ಲಿ ಊಟ ಗೀಟ ಎಲ್ಲ ಬೇಜಾರಾಗ್ಬಿಟ್ಟಿದೆ. ಸ್ವಲ್ಪ ಕಷ್ಟದಲ್ಲಿದ್ದೀನಿ. ಮೈ ಆರೋಗ್ಯ ಸರಿ ಇಲ್ಲ. ಏನಾಗಿದೆ? ಯಾಕೆ ಹಿಂಗೆ? 8 ವರ್ಷದಿಂದ ಪಾರ್ಕಿನ್ಸನ್ಸ್ ಕಾಯಿಲೆ ಅಣ್ಣ ಇದು. ನಿಂತ್ಕೊಳ್ಳಿ ಸ್ವಲ್ಪ. ಸೈಡ್ ನಿಂತ್ಕೊಳಕ್ ಬರಲ್ಲ, ಅದು ಆಡ್ತಾನೆ ಇರ್ತದೆ. ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಕಂಟ್ರೋಲ್ ಇರ್ತದೆ. ತಿರ್ಗಾ ಮತ್ತೆ ಡೋಸ್ ಕಮ್ಮಿ ಆದಾಗ ಸ್ಟಾರ್ಟ್ ಆಗುತ್ತೆ. ಹೌದಾ? ಈಗ ಟ್ರೀಟ್ಮೆಂಟ್ ತಗೊಂತ ಇನ್ನೊಂದ್ಸಲ ತಗೊಂಡಿದ್ದೀನಿ ಅಣ್ಣ. ಅಲ್ಲಿ ಅದು ಆಪರೇಷನ್ ಮಾಡಕ್ ಬರಲ್ಲ, ಬರೀ ಟ್ಯಾಬ್ಲೆಟ್ ಕಂಟ್ರೋಲ್ ಅಂತ ಹೇಳಿದ್ದಾರೆ. ಹೆಂಡತಿ ಮಕ್ಳು ಹೇಳಿದಾರಣ? ಅವರು ಬೇರೆ ಇದಾರಣ್ಣ. ಆಯ್ತು ಬನ್ನಿ ಅಲ್ಲಿ ಮಾತಾಡೋಣ. ಯಾಕಂದ್ರೆ ಮಳೆ ಬರಂಗಾಗಿದೆ, ಹನಿ ಬೀಳ್ತಾ ಇದೆ. ಅಲ್ಲ ಇಷ್ಟೊತ್ತಲ್ಲಿ ಬಂದು ಕೂತ್ಕೊಳ್ಳೋಂಥ ಅವಶ್ಯಕತೆ ಅದು ನಿಮ್ಗೆ ನೋಡೋಣ ಅಂತ ಕಾಣ್ತೀರೇನೋ ಅಂತ ಇಲ್ಲಿ ಕೂತ್ಕೊಂಡು ನಿಮ್ಮನ್ನು ಕಾಯ್ತಾ ಇದ್ದೀನಿ ಅಣ್ಣ. ಏನು ಮಾಡೋದು ಸ್ನೇಹಿತರೆ, ತುಂಬ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮನ್ನು ನಂಬಿ ಕೆಲವರು ಇಲ್ಲಾದರೂ ಆಶ್ರಯ ಸಿಗ್ಬೋದು, ಇಲ್ಲಾದರೂ ಊಟ ಸಿಗ್ಬೋದು ಅನ್ನೋ ಕಾರಣಕ್ಕೆ ಬರ್ತಾರೆ. ಯಾರು ಅಂತ ಏನು ಅಂತ ಗೊತ್ತಿಲ್ಲದಿದ್ರು ಕೂಡ ನಾವು ಇಂಥವ್ರಿಗೆ ಆಶ್ರಯ ಕೊಡ್ತೀವಿ. ಕಾರಣ ಏನಂತ ಹೇಳಿದ್ರೆ ಬೀದಿಲಿ ಮಲಗಬಾರ್ದು ಅಂತ. ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಕುಣಿಗಲ್ ಹತ್ರ ಆಲಪ್ಪನ ಗುಡ್ಡೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಮಾಹಿತಿ ನನಗೂ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಯಾರೂ ಇಲ್ಲ ಅಂತ. ಅದು ಕೂಡ ಗೊತ್ತಿಲ್ಲ. ಯಾಕಂದರೆ ನಾನು ಇವಾಗ ಆಶ್ರಮದ ಒಳಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಇಷ್ಟೊತ್ತು ರಾತ್ರಿಗೆ ಆಚೆ ಕೂರಿಸೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಅಂದರೆ ಹಿಂದೂಗಳ ಒಂದು ಕರ್ತವ್ಯ ಅಲ್ಲ. ಸೊ ನಮ್ಮೆಲ್ಲರೂ ಕರ್ತವ್ಯ ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಬೇಕಾಗಿರೋದು. ಬಿಡಿ ಕೆಳಗೆ ಇಡಿ, ಏನಾಗಲ್ಲ. ಯಾವ ಊರು ಅಂದ್ರೆ ನಿಮ್ದು? ಕುಣಿಗಲ್ ಹತ್ರ ಆಲಪ್ಪನ ಗುಡ್ಡೆ ಅಣ್ಣ. ಆಲಪ್ಪನ ಗುಡ್ಡೆ. ಏನು ಪ್ರಾಬ್ಲಮ್ ಆಗಿದೆ ನಿಮಗೆ? ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ನಾನು ಇದಕ್ಕೆ ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಇಲ್ಲ, ಮಾತ್ರ ಕಂಟ್ರೋಲ್ ಅಷ್ಟೇ. ಫ್ಯಾಮಿಲಿ ಎಲ್ಲ ದೂರ ಇದ್ದಾರೆ. ನಾನು ಬೇರೆ ಒಬ್ಬನೇ ಇದ್ದೆ. ಅಲ್ಲಿ ಅಡ್ಮಿಟ್ ಆಗಿದ್ದೆ, ಆಸ್ಪತ್ರೆಯೆಲ್ಲ ಸೇರ್ಕೊಂಡಿದ್ದೆ. 1 ತಿಂಗಳು 2 ತಿಂಗಳು ಇರ್ಬೋದು, 4-5 ತಿಂಗಳಲ್ಲಿ ಇದ್ಮೇಲೆ ಅವರು ಆಡ್ಕೊಂತಾರೆ. ಏನು ಇದಕ್ಕೆ ಮನೆ ಜಾಗ ಇಲ್ಲ, ಅದಕ್ಕೆ ಇಲ್ಲೇ ಇದ್ದಾರೆ ಅಂತ ಅನ್ಕೊಂತಾರೆ. ಅದಕ್ಕೆ ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಣ್ಣ. ಊಟ ತಿಂಡಿಗೆ ಏನು ಮಾಡ್ತಿದ್ರಿ? ಅಲ್ಲೆಲ್ಲ ಫ್ರೀ ಊಟ ಕೊಡ್ತಾ ಇದ್ರಣ್ಣ. ಮತ್ತೆ ಅಲ್ಲೇ ಏನಾದರೂ ಎಲ್ಲ ಸಣ್ಣ ಪುಟ್ಟ ಕೆಲಸ ಅಂತೂ ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಯಾರು ಕೊಡೋದು? ಏನು ಜವಾಬ್ದಾರಿ, ಚಿಕ್ಕಮ್ಮನ ಜವಾಬ್ದಾರಿ ಯಾರು ಅಂತ ನಮ್ಮನೆ ಪ್ರಶ್ನೆ ಕೇಳ್ತಾರೆ. ಈಗ ನಾನು ಅದೇ ಪ್ರಶ್ನೆ ಕೇಳ್ತಾರಲ್ಲ, ಅವ್ರಿಗೆ ಚಿಕ್ಕಮ್ಮನ ಏನು ಜವಾಬ್ದಾರಿ, ನೀವು ಹೆಂಗೆ ಸೇರಿಸ್ಕೊಂತೀರಿ ಅಂತ. ನಿಮ್ಮನೆ ನೋಡ್ಕೊಂಡು ನಂಬ್ಕೊಂಡು ಬಂದಿದ್ದೀನಿ ಅಣ್ಣ. ಅಷ್ಟು ದೂರದಿಂದ ನೀವೇ ದಾರಿ ತೋರಿಸ್ಬೇಕು. ಏನು ದಾರಿ ತೋರಿಸ್ತೀನಿ ನಾನು? ಇದಕ್ಕೊಂದು ಜಾಗ, ಮುಖ್ಯ ಊಟ, ಬಟ್ಟೆ ಅಷ್ಟೇ ಸಾಕಂತೀರ? ಏನು ಬೇಡ. ಯಾಕೆ ಹೆಂಡತಿ ಮಕ್ಳು ಇದ್ದಾರಲ್ವ ಅಣ್ಣ? ಇದ್ರೆ ಅವ್ರು ನಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಣ್ಣ. ಅವ್ರು ನಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಕಾರಣ ಈ ಥರ ಆಯಿತು. ನಮ್ಮದು ಸಂಪಾದನೆ ಇಲ್ಲ, ಅವರು ಬೇರೆ ದಾರಿ ಹುಡ್ಕೊಂಡು ಅವ್ರು ಜೀವನ ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಇಲ್ಲಿ ಸೆಕ್ಯೂರಿಟಿ ಕೆಲಸ ಎಲ್ಲ ಮಾಡಿದೆ. ಇಷ್ಟು ಸ್ವಲ್ಪ ಆಗೋವರೆಗೂ ಮಾಡಿದೆ. ಯಾವ್ದಾರ ಪರಿಸ್ಥಿತಿಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಫ್ರೀ ಟ್ರೀಟ್ಮೆಂಟು, ಫ್ರೀ ಮಾತ್ರೆ, ಫ್ರೀ ಊಟ ಎಲ್ಲ ಕೊಟ್ಟು ಹಿಂಗೆ ಶೇಕಿಂಗ್ ಆಗ್ತಾನೆ ಇರುತ್ತೆ. ಇನ್ನು ನಾನು ಮಾತ್ರೆ ತೊಗೊಂಡ್ರೆ ಒಂದು 2 ಅವರ್ ಕಂಟ್ರೋಲ್ ಇರುತ್ತೆ. ಮಾತ್ರೆ ತೊಗೊಂಡ್ರೆ ನಿಮ್ಮನ್ನು ಸ್ವಲ್ಪ ಕೊಟ್ಟಿದ್ದಾರೆ ಮಾತ್ರೆ ತೊಗೊಂಡ್ರೆ 2 ಅವರ್ ಕಂಟ್ರೋಲ್ ಇರುತ್ತೆ. ಡೋಸ್ ಕಮ್ಮಿ ಆಗ್ತದೆ, ಸ್ಟಾರ್ಟ್ ಆಗಿಬಿಡುತ್ತೆ. 24 ಗಂಟೆ ನಿಮಗೆ ಟ್ಯಾಬ್ಲೆಟ್ ಎಲ್ಲ ಇರಬೇಕು. ಟ್ಯಾಬ್ಲೆಟ್ 3 ಅವರ್, 3.5 ಅವರ್ ಒಂದು ಟ್ಯಾಬ್ಲೆಟ್. ವರ್ಷದಿಂದ ಈ ಕಾಯಿಲೆಯಿಂದ ಬಳಲ್ತಾರೆ? 8 ವರ್ಷಕ್ಕೆ ಸ್ಟಾರ್ಟ್ ಆಯಿತು. ಕಮ್ಮಿ ಇತ್ತು, ಬರ್ತಾ 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 ಜಾಸ್ತಿ ಆಗಿದೆ. ಬಿಡಿ, ಕೈ ಬಿಡಿ ನೋಡೋಣ. ಎತ್ತಿ ಕೈನ ಪ್ರೆಷರ್ ಮಾಡಿ. ಕೈಯೇನು ಬೇಜಾರಾಗಲ್ಲ, ಕಾಲು ಅದ್ರತಾ ಇರುತ್ತೆ. ಕೈಯನ್ನು ಅಷ್ಟೊಂದಿಲ್ಲ. ಕಾಲು ಅದ್ರದ್ರಿಂದ ಬಾಡಿ ಫುಲ್ ಅಲ್ಲಾಡೋ ಥರ ತಂದು ನಿಂತ್ಕೊಳ್ಳೋಕ್ಕಾಗಲ್ಲ. ನಿಂತ್ಕೊಂಡ್ರು ಅದೇನೆ ನೋಡಿ, ನಿಂತ್ಕೊಳ್ಳೋಣ. ನೋಡ ಆ ಥರ ಸ್ಟಾರ್ಟ್ ಆಯ್ತು. ಇವಾಗ ಈ ಪೊಸಿಷನ್ ಚೇಂಜ್ ಮಾಡಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಮತ್ತೆ ಮಾತಾಡ್ತಾರೆ. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಣ್ಣ. ಏನೋ ದಾರಿ ತೋರಿಸಿ. ಏನು ದಾರಿ? ದಾರಿ ತೋರ್ಸಕ್ಕೆ ನಾನು ಯಾರು? ನಮ್ಮ ಅಪ್ಪ ಅಲ್ಲಿದ್ದಾರೆ ನೋಡಿ.
ಅವ್ರನ್ನ ನಂಬ್ಕೊಂಡೆ ಬಂದ್ವಿ, ನೀವು ಇಷ್ಟಲ್ಕೊಂಡೆ ಬಂದು ಕುಂತಿದ್ದಾರೆ ನಿಮ್ಮನ್ನು ಗಾಯ ಕಾಯ್ಕೊಂಡು ನಿಮ್ಮನ್ನ ನೋಡಿದ್ರಿಂದ ಇಷ್ಟು ದಿವಸ ಆಯಿತು. ಫೋನಲ್ಲಿ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಬಟ್ ಇವಾಗ ಡೈರೆಕ್ಟಾಗಿ ಇವಾಗ ನೋಡ್ತಾ ಇದ್ದೆ. ಆಶ್ರಯ ಕೊಡ್ತೀನಿ ಅಣ್ಣ. ಆಯ್ತಾ ಇವಾಗ ಮತ್ತೊಂದು ನನ್ನ ಹತ್ರ ಮಾತಿಲ್ಲ ಅಣ್ಣ. ಊಟ ಬಟ್ಟೆ ನಿಜ ಮಾಡಕ್ಕೆ ಒಂದು ಜಾಗ ಅದಕ್ಕೇನು ಕೊರತೆ ಇಲ್ಲ ಅಣ್ಣ. ಇಲ್ಲಿ ಸಾಕು. ನೆಮ್ಮದಿ ಅನ್ನೋದನ್ನ ನಾವು ಕೊಡೋಕ್ಕಾಗದಿದ್ರು ಅದನ್ನ ನೀವೇ ನಾವು ಪಡ್ಕೊಂತೀವಿ. ಇಷ್ಟು ಸಿಕ್ಕಿದ್ರೆ ನಿಮ್ಗೆ ಬಂದ್ಬಿಡುತ್ತಣ್ಣ. ಊಟ ಮೈಗೆ ಊಟ ವಿಶ್ರಾಂತಿ ಸಿಕ್ಕಿದ್ರೆ ಎಂಥ ಕಾಯಿಲೆ ಇದ್ರೂ ಕಮ್ಮಿ ಆಗುತ್ತೆ. ನಿಮ್ಮ ನಂಬ್ಕೊಂಡು ಬಂದಿದ್ದೀವಿ. ಅಲ್ಲ, ನೀವು ಹೇಳ್ತಿರೋದೆಲ್ಲ ಸತ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀರಾ? ಇದೆಲ್ಲ ಆಸ್ಪತ್ರೆ ಇಟ್ಕೊಂಡಿದ್ದಾನ. ಏನೇನಿದೆ ಇದರಲ್ಲಿ? ಇದ್ರಲ್ಲಿ ಕಂಬಳಿ ಇದೆ, 4 ಟಿ ಶರ್ಟ್ಗಳಿದ್ದಾವೆ, ಬಟ್ಟೆ ಇರ್ಲಿ ಬಿಡಿ. ಇದ್ರಲ್ಲೂ ತಟ್ಟೆ ಸಮೇತ ಇದೆ. ತಟ್ಟೆ ಆಸ್ಪತ್ರೆ ಊಟ ಕೊಡ್ತಾರೆ. ತಟ್ಟೆ ಚಂದು ಕಪ್ಪಲೆ ಇದೆ. ಎಲ್ಲ ರೆಡಿ ಇರಬೇಕು. ನೀವು ಊಟ ಕೊಡೋಕ್ಕೆ ನಿಮ್ಮ ಥರ ತಟ್ಟೆ ಕೊಡ್ತಾರ, ಇಲ್ಲಿ ತಟ್ಟೆ ಇದೆ ಕೊಡ್ತೀರಾ ತಟ್ಟೆ? ಇಲ್ಲ ಯಾವ ತಟ್ಟೆ ಬೇಕಾರಪ್ಪ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಭೇದ ಇಲ್ಲ, ಬೇರೆ ತಟ್ಟೆ ಇಲ್ಲ, ಅದೆಲ್ಲ ಏನೂ ಇಲ್ಲ. ಇದೆಲ್ಲ ನಮ್ಮ ಮನೆಯಲ್ಲ ತೊಗೊಂಡೋಗಿದೆ, ಮಕ್ಕಳ ಮನೆಯಿಂದ ತೊಗೊಂಡೋಗಿದೆ ತಟ್ಟೆಗಳೆಲ್ಲ. ಅದನ್ನ ಹಂಗೆ ಯೂಸ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಯಾರಿಗೂ ಡಿಪೆಂಡ್ ಆಗಬಾರ್ದು ಅಂತ ಅಲ್ಲಿ ಬಂದ್ಬಿಟ್ಟಿದ್ದೀನಿ. ಹೌದಾ? ಒಂದು ದಿವಸ ತಂದೆ ಅಡಿಸೋದ್ರಿಂದ ಪದೇ ಅವ್ರ ಹತ್ರ ನಿಲ್ಸ್ಕೊಂಡು ಹೋಗೋದು ಬೇಡ, ಅಲ್ಲಿಗೆ ಹೋಗೋದು ಬೇಡ. ಸಂಬಂಧಿಕರಿಗಾಗಲಿ ಬಂಧು ಬಳಗ ಏನು ಹೇಳ್ತೀರಾ? ಅಲ್ಲ, ಆದ್ರೂ ಒಂದು ಮಾತು ಏನಾದ್ರು ಅವ್ರಿಗೆ ಗೌರವ. ಅವ್ರ ಜೀವನ ಅವ್ರು ಮಾಡಿದಾರೆ, ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಸಾಕಿ ನೋಡಿದ್ದಾರೆ. ದುಡ್ಡು ಕಸೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಮಧ್ಯದಲ್ಲಿ ನಾವಿರೋದು ನಮಗೆ ಬೇಜಾರು ಅಂತ ನಾನು ಹೇಳೋದಿಲ್ಲ ಅಷ್ಟೇ. ಅವ್ರು ಒಂದು ವಾರ ಎದ್ದೋಗು ಅಂತಾರೆ. ಒಂದು ವಾರ ಇದ್ಮೇಲೆ ಮತ್ತೆ ಹೋಗ್ಬೇಕಲ್ಲ ವಾಪಸ್ ಅಲ್ಲಿಂದ. ಎಲ್ಲಿ ಹೋಗ್ಬೇಕು? ಅವಾಗೆಲ್ಲ ಹೋಗೋದು ಅದಕ್ಕೆ ಸಿಟ್ಟೆ ಬರುತ್ತೆ. ಒಂದೇ ಕಡೆ ಎಲ್ಲಾದ್ರೂ ಒಂದು ಕಡೆ ಆಶ್ರಯ ಹುಡುಕೋದು ಅಂತ. ನಿಮ್ಮ ಹೆಂಡತಿ ಮಕ್ಕಳೇನಾದ್ರು ಹುಡುಕೊಂಡ್ಬಂದ್ರೆ ಏನು ಮಾಡೋದು? ನೋಡ್ಕೊಂಡು ಹೋಗ್ತಾರೆ. ಬರ್ತಾರ ನನ್ನ ನಂಬಿಕೆ ಇದೆಯಾ? ಬರೋಲ್ಲ ಅಂತ ಇದೆ, ಬರೋಲ್ಲ. ನಂಬಿಕೆ ಏನದು ಬರೋದಿಲ್ಲ. ಅಷ್ಟು ದೃಢ ನಿರ್ಧಾರ ತಗೊಳ್ತೀವಿ. ಅವ್ರು 6 ವರ್ಷ ಆಯ್ತು ಸರ್. 6 ವರ್ಷದಿಂದ ಜೊತೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಮಕ್ಳು ಎಷ್ಟು ನಮ್ಮ ಇಬ್ಬರು ಮಕ್ಕಳು, ಒಬ್ಬತ್ತಿರೋದ, ಇನ್ನು 2 ಮಕ್ಕಳು. ಸ್ನೇಹಿತರೆ ನೋಡಿದ್ರಲ್ಲ, ಭಾಳ ಬೇಜಾರಾಗ್ತಾನೆ. ನಿಮ್ಮ ಹೆಸರು ಸಾರಿ ಮಾಡಿ. ವಿಜಯ್ ಕುಮಾರ್ ಅಣ್ಣ ಅವರು ಹೇಳ್ತಿರೋ ಮಾತು. ಈಗ ಆಲ್ರೆಡಿ ನೀವು ನೋಡಿದಾಗೆ ಆಶ್ರಮದ ಹೊರಾಂಗಣದಲ್ಲಿ ಯಾವ ಥರ ಕೂತಿದ್ರು ಅಂತ. ಇವರೊಬ್ಬರ ಕಥೆ ಅಲ್ಲ, ಈ ರೀತಿ ತುಂಬ ಜನ ಬಂದು ಇಲ್ಲಿ ಕೂತ್ಕೋತಾರೆ. ಸೊ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಆಶ್ರಮದೊಳಗಡೆ ಮಲಗಿಸೋದಕ್ಕೂ ಒಂದು ಬೆಡ್ಡು ಕೂಡ ಖಾಲಿ ಇಲ್ಲ. ಆದರೂ ಬಂದವ್ರನ್ನ ಯಾರನ್ನೂ ನಾನು ಬೇಡ ಅಂತಲೂ ಇಲ್ಲ. ಸೊ ನೀವೇನಾದರೂ ನೋಡಬೇಕು ಅಂದರೆ ಒಂದು ಸತಿ ರಾತ್ರಿ ಹೊತ್ತು ಬನ್ನಿ ನಮ್ಮ ಆಶ್ರಮಕ್ಕೆ. ಇಲ್ಲಿರೋ ಪರಿಸ್ಥಿತಿ ಏನಂದರೆ, ಒಳಗಡೆ ಮಲಗೋದಕ್ಕೂ ಜಾಗ ಇಲ್ಲದೆ ಹೊರಗಡೆ ನಾನು ಚಾಪೆ ಹಾಕಿ ಮಲಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಪರವಾಗಿಲ್ಲ, ಕಷ್ಟದಲ್ಲಿರೋರಿಗೆ ಖಂಡಿತವಾಗ್ಲೂ ನಾವು ಆಶ್ರಯ ಕೊಡ್ತೀವಿ. ನೀವೆಲ್ಲರೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದ್ದೀರಾ ಅನ್ನೋ ಕಾರಣಕ್ಕೇ ನಾನು ಇಷ್ಟು ಧೈರ್ಯ ಮಾಡಿ ಇಂಥ ವ್ಯಕ್ತಿಗಳು ಯಾರೇ ಕಷ್ಟದಲ್ಲಿದ್ದರೋ ಬಂದರೂ ಕೂಡ ಅಂಥವ್ರನ್ನ ಬಾಚಿ ತೆಗೆದುಕೊಳ್ಳೋಂಥ ಕೆಲಸ ಮಾಡ್ತಾ ಇರೋದು. ಸೊ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕುಣಿಗಲ್ಗೆ ಈ ವಿಡಿಯೋ ತಲುಪಲಿ. ಜೊತೆಗೆ ಕುಣಿಗಲ್ ಸುತ್ತಮುತ್ತ ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು, ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ. ಅಥವಾ ಇವ್ರು ವಾರಸ್ದಾರರು ಯಾರಾದರೂ ಇದ್ದರೆ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಏನಾದರೂ ಇವರು ಜಗಳ ಆಡ್ಕೊಂಡು ಏನಾದರೂ ಮನೆಯಿಂದ ಆಚೆ ಬಂದಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ. ಈಗ ಅವ್ರು ಹೇಳ್ತಿರೋ ಮಾತು ಪ್ರತಿಯೊಂದನ್ನು ನಾನು ಸತ್ಯ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವರಿರೋ ಪರಿಸ್ಥಿತಿ ಆಗಿದೆ, ಅವರಿರೋವಂಥ ರೀತಿ ನೋಡಿದ್ರೆ ಅವ್ರು ಎಲ್ಲೋ ಒಂದು ಕಡೆ ನೊಂದು ಬೆಂದೋಗಿದ್ರೆ ಈ ಒಂದು ಪರಿಸ್ಥಿತಿಲಿ ಅವ್ರು ಸುಳ್ಳು ಹೇಳಲ್ಲ ಅನ್ನೋದನ್ನ ನಾನು ನಂಬಿದ್ದೀನಿ. ಏನಂತೀರಾ? ಸುಳ್ಳು ಹೇಳಿದ್ರೆ ಜಾಸ್ತಿ ಸಾಕು ಉಳಿಯಲ್ಲ. ಸುಳ್ಳು ಹೇಳಿ ಜಾಸ್ತಿ ಸಾಕು ಉಳಿಯಲ್ಲ. ನಾನು ಹೇಳಿದೆಲ್ಲ ಸತ್ಯನೇ. ಯಾರೋ ಬಂಧುಗಳು ನೋಡಿದ್ರೆ ಬರಲಿ, ನೋಡ್ಕೊಂಡು ಹೋಗ್ಲಿ. ನಾನಂತೂ ಯಾರ ಜೊತೆ ಹೋಗೋದಿಲ್ಲ. ಅದು ಮಾತ್ರ ಅಷ್ಟೇ ಮಾತು. ಥ್ಯಾಂಕ್ ಯು ಅಣ್ಣ. ಒಳ್ಳೇದಾಗಲಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ನಾನೊಂದೇ ಮಾತು ಹೇಳೋದು, ಇಲ್ಲಿ ಸಾಕಷ್ಟು ಜನ ದೇವ್ರ ಮಕ್ಕಳಿದ್ದಾರೆ. ಆ ದೇವ್ರ ಮಕ್ಕಳಿಗೆಲ್ಲ ಊಟ ನೀವು ಕೊಡ್ತಾ ಇದ್ದೀರಾ. ನಿಮ್ಮೆಲ್ಲರೂ ಹೊಟ್ಟೆನ ಭಗವಂತ ತುಂಬಿಸ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ. ಇರ್ತೀರಲ್ವಾ? ಇರ್ತೀನಣ್ಣ. ಆರಾಮಾಗಿ. ಹೌದಲ್ಲ. ಥ್ಯಾಂಕ್ ಯು. ಫೋನ್ ಕೊಟ್ಬಿಡಿ. ಫೋನ್ ಇದೆಯಾ? ಫೋನ್ ಇದೆ ಅಣ್ಣ. ಹಾಂ, ಫೋನ್ ಕೊಡಿ. ನಮ್ಮ ಇದರಲ್ಲಿ ಇರುತ್ತೆ. ನಿಮಗೆ ಬೇಕಾದಾಗ ನೀವು ಏನಾದರೂ ಅಕಸ್ಮಾತ್ ಯಾರೋ ಬಂದಾಗ ವಾಪಸ್ ಕೊಡ್ತೀವಿ ನಾವು. ಸರಿನಾ? ಥ್ಯಾಂಕ್ ಯು. ಸೊ ಇವ್ರ ಹತ್ರ ಒಂದು ಆ್ಯಂಡ್ರಾಯ್ಡ್ ಒಂದು ಫೋನ್ ಇದೆ ಸಣ್ಣದು. ಸೊ ಅದನ್ನೇ ಕೂಡ ಇಟ್ಕೊಂಡಿದ್ದೀವಿ.